ಶ್ರೀನಿವಾಸ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ನೋಡಿ. ಭೀಮಾ ನದಿ ಎಷ್ಟು ದೊಡ್ಡದಾಗಿದೆ, ಎಷ್ಟು ಚೆನ್ನಾಗಿ ಹರಿತಾ ಇದೆ. ಸೂರ್ಯ ಇನ್ನೇನು ಹುಡ್ತಾ ಇದ್ದಾನೆ. ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಕಾರ್ತಿಕೇಯಂ ಕರಿಷ್ಯಾಮಿ ಪ್ರಾತಃ ಸ್ನಾನಂ ಜನಾರ್ದನ ಪ್ರೀತ್ಯರ್ಥಂ ತವ ದೇವೇಶ ದಾಮೋದರ ಮಯಾ ಸಹ ದ್ಯಾತ್ಯಾಹಂ ತ್ವಾಂಚ ದೇವೇಶ ಜಲೇಸ್ಮಿನ್ ಸ್ಯಾದಮುತ್ತತಃ ತವ ಪ್ರಸಾದಾತ್ ಪಾಪಂ ಮೇ ದಾಮೋದರ ವಿನಶ್ಯತು. ಹರೇ ಶ್ರೀನಿವಾಸ, ಇವತ್ತು ನೀವು ಮಣ್ಣೂರು ಕ್ಷೇತ್ರಕ್ಕೆ ಬಂದಿದ್ದೀರಾ. ಎಲ್ಲರೂ ನೋಡಿ ಭೀಮಾ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಇಷ್ಟು ಜನರು ಕಾರ್ತಿಕ್ ಸ್ನಾನ ಮಾಡ್ತಾ ಇದ್ದಾರೆ. ನೀವು ಆದಷ್ಟು ಮುಂದಿನ ವರ್ಷಕ್ಕೆ ಬರಬೇಕು ಖಂಡಿತ. ಮೈಸೂರು ರಾಮಚಂದ್ರಾಚಾರ್ಯರು ವಿಜಯದಾಸರ ಆರಾಧನೆ ಮಾಡ್ತಾ ಇದ್ದಾರೆ. ಅವ್ರು ಎಲ್ಲಿ ಮಾಡ್ತಾರೆ ಅಂತ ನೀವು ಕೇಳಿಕೊಂಡು ನೀವು ಕೂಡ ನಮ್ಮ ಜೊತೆ ಸೇರಬೇಕು. ಈಗ ನಾವು ಎಲ್ಲರೂ ಕೂಡ ಕಾರ್ತಿಕ್ ಸ್ನಾನ ಮಾಡೋಣ, ಬರ್ತೀರಾ? ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ, ನೋಡಿ ದೀಪ ನೋಡ್ತಾ ಇದ್ದೀರಾ. ಕಾರ್ತಿಕ್ ಸ್ನಾನಕ್ಕೆ ಯಾವುದೇ ಸ್ನಾನಕ್ಕೆ ನದಿ ತೀರಕ್ಕೆ ಹೋದ್ರು ಕೂಡ ಈ ತರ ತುಪ್ಪದ ಬದ್ದಿ ಮಾತ್ರ ಮರಿಬಾರ್ದು. ಇದನ್ನೆಲ್ಲನೂ ತಗೊಂಡು ನೋಡಿ, ಎಲ್ಲ ಜನ ಮುತ್ತೈದೆಯವರು ಹಿಡ್ಕೊಂಡು ಮತ್ತೆ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದೆ ನದಿಗೆ ಕಾಸು ಹಾಕಬೇಕು, ಎಣಸಿ ಹಾಕಬೇಕು. ಹೇಗೆ ಅಂದಂಗೆ ಎರ್ಚೋದಲ್ಲ, ಪ್ರತಿಯೊಂದು ಲೆಕ್ಕ ಭಗವಂತನಿಗೆ ಕೊಡಬೇಕು. ಚಿಲ್ಲರೆ ಕಾಸನ್ನು ಎಣಿಸ್ಬಿಟ್ಟು ಕಣ್ಗೊತ್ಕೊಂಡು ನದಿಗೆ ಹಾಕಿ ಈ ಥರ ನಿಮ್ಮದು ಕಾರ್ತಿಕ್ ಸ್ನಾನ ಸಂಕಲ್ಪ ಯಾವುದೇ ಸ್ನಾನ ಆಗಲಿ ಅದೆಲ್ಲ ಹೇಳ್ಕೊಂಡು ನೋಡಿ ಈ ಥರ ತುಪ್ಪದ ಬತ್ತಿನ ಹಾಕ್ಕೊಂಡು ನದಿಲಿ ತೇಲ್ಬಿಡ್ಬೇಕು. ಗಂಗಾದೇವಿ ತುಂಬ ಪ್ರೀತಳಾಗಿ ನಿಮ್ಗೆ ಆಶೀರ್ವಾದ ಮಾಡ್ತಾಳೆ. ಏನಂತ ಆಶೀರ್ವಾದ ಮಾಡ್ತಾಳೆ ಅಂತ ನಾನು ಹೇಳೋಂಗಿಲ್ಲ, ನಿಮಗೆ ಗೊತ್ತಿದೆ ಅಲ್ವಾ. ಯಾಕೆಂದರೆ ಪಾಪ ಕೆಲವ್ರಿಗೆ ಬೇಜಾರಾಗುತ್ತೆ, ಅದರಿಂದ ನಾನು ಅದನ್ನು ಹೇಳಲ್ಲ. ನೀವು ಅರ್ಥ ಮಾಡ್ಕೊಂಬಿಡಿ. ನಾನು ಏನಂದು ಕೂಡ ನೋಡಿ ಈ ಥರ ನಾವು ಮಾಡಬೇಕು, ಸರಿನಾ? ನೀವು ಕೂಡ ಕೈ ಇಟ್ಕೊಳ್ಳಿ, ನಾನು ಕೈ ಇಟ್ಕೊತೀನಿ. ಎಲ್ಲರೂ ನದಿಲಿ ತೇಲ್ಬಿಡೋಣ, ಸರಿನಾ? ನೀವು ನದಿ ತೀರಕ್ಕೆ ಬಂದಾಗ ಮಾತ್ರ ಕೆಲವು ಟಿಪ್ಸ್ಗಳು ಮರಿಬಾರ್ದು. ಏನು ಅಂದ್ರೆ ಮುತ್ತೈದೆ ನೀವು ತಮ್ಗೆ ತಗೊಂಡು ಬಲಗಡೆಗೆ ಮುತ್ತೈದಲ್ಲಿ ನೀರು ಹಾಕೋದು ಮಾತ್ರ ಮರಿಬಾರ್ದು. ಇದು ಹಾಕಿದ್ರೆ ಜನ್ಮಕ್ಕೂ ಕೂಡ ಮುತ್ತೈದೆ ಗಂಗಾದೇವಿ ಕೊಡ್ತಾಳಂತೆ. ಇದನ್ನ ಮಾತ್ರ ಮರಿಬೇಡಿ. ಕೆಲವರು ಇಷ್ಟಪಡಲ್ಲ, ಆದ್ರೂ ಯಾರು ಇಷ್ಟಪಡ್ತಾರೆ ಅವ್ರು ಹಾಕಿ. ಇವಾಗ ನಾನು ಹಾಕ್ತಾ ಇದ್ದೀನಿ, ಹಾಕ್ಲಾ? ಇದನ್ನ ಮಾತ್ರ ಮರಿಬೇಡಿ. ಮತ್ತೆ ನೀವು ಹಾಕಿಸ್ಕೊಳ್ಳೋದು ಮಾತ್ರ ಮರಿಬೇಡಿ. ಅದು ಮಾತ್ರ ಅದು ಮಾಡಬಾರ್ದಂಗೆ. ಎಂತ ಸೌಭಾಗ್ಯ ಅಲ್ವಾ, ಎಲ್ರಿಗೂ ಸಿಗುತ್ತಾ ಇದು. ಹರೇ ಶ್ರೀನಿವಾಸ, ಎಲ್ಲರೂ ಕೂಡ ಭೀಮಾ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಕಾರ್ತಿಕ್ ಸ್ನಾನ ಸಂಕಲ್ಪ ಆಯಿತು, ದೀಪ ಆಯಿತು, ಎಲ್ಲನೂ ಕೂಡ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನೀವು ಕೂಡ ಆದಷ್ಟು ಬೇಗ ಕಾರ್ತಿಕ್ ಸ್ನಾನ ಮಾಡಿ ಅಂತ ಹೇಳ್ತಾ ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಕೃಷ್ಣನ ದಯದಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಮಣ್ಣೂರಿಗೆ ಬಂದಿದ್ದೀನಿ. ಈಗ ನೀವು ಭಕ್ತಿಯಿಂದ ವೇದೇಶ ತೀರ್ಥರು, ಮಾಧವ ತೀರ್ಥರು, ಮುಖ್ಯ ಪ್ರಾಣ ಮತ್ತು ಗೋವಿಂದ ಒಡೆಯವರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ನೀವು ಕೂಡ ಮಣ್ಣೂರು ಕ್ಷೇತ್ರಕ್ಕೆ ಬಂದು ಇಲ್ಲಿರೋ ಬೃಂದಾವನ ಎಲ್ಲ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ, ಎಲ್ರಿಗೂ ಒಳ್ಳೆಯದಾಗಲಿ. ಬನ್ನಿ
ಹರೇ ಶ್ರೀನಿವಾಸ. ಇವತ್ತು ನಿಮ್ಮನ್ನು ಒಂದು ಒಳ್ಳೆ ತೀರ್ಥಕ್ಷೇತ್ರಕ್ಕೆ ಕರ್ಕೊಂಬಂದಿದ್ದೀನಿ. ಈ ಕ್ಷೇತ್ರದ ಹೆಸರು ಮಣ್ಣೂರು ಅಂತಾರೆ, ಕೆಲವರು ಮಣ್ಣೂರು ಅಂತಾರೆ. ಯಾಕೆಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಣ್ಣಿದೆ, ಅದನ್ನು ಮಣ್ಣೂರು ಅಂತಲೂ ಕರೀತಾರೆ. ಆದರೆ ಮಣ್ಣೂರು ಇಲ್ಲಿ ತುಂಬ ಎತ್ತುಗಳ ಬೃಂದಾವನ ಇದೆ. ಈಗ ನೀವು ಮೊದಲು ಏನು ಮಾಡಬೇಕು, ಕಾರ್ತಿಕ್ ಸ್ನಾನ ಅಲ್ವಾ ಪ್ರಾರಂಭ ಆಗಿದೆ ನೋಡಿ. ನಕ್ಷತ್ರ ಕಾಣಿಸ್ತಾ ಇಲ್ಲ, ಯಾಕೆಂದರೆ ಇಲ್ಲಿ ತುಂಬ ಮಂಜು. ಈಗ ಮೊದಲಿಗೆ ಈ ಭೀಮಾ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಏನು ನೋಡ್ತಾ ಇದ್ದೀರಾ ನೋಡಿ, ಎಂಥ ಕಾರ್ತಿಕ್ ಸ್ನಾನದಲ್ಲಿ ಭೀಮಾ ನದಿಯಲ್ಲಿ ಕಾರ್ತಿಕ ದೀಪನ ಎಷ್ಟು ಚೆನ್ನಾಗಿ ನದಿಲಿ ತೇಲ್ಬಿಟ್ಟಿದ್ದಾರೆ ನೋಡಿ. ಅದು ಎಷ್ಟು ಚೆನ್ನಾಗಿ ಆರದೇರಂಗೆ ಹೋಗ್ತಾ ಇದೆ. ಕೆಲವರು ದೀಪ ಹಚ್ತಾರೆ, ಹಚ್ಚಿದ ತಕ್ಷಣ ಆರೋಗುತ್ತೆ, ನೀರಲ್ಲೇ ಮುಳುಗೋಗುತ್ತೆ. ಆದರೆ ಹಚ್ಚೋ ರೀತಿನೂ ಕೂಡ ನೀಟಾಗಿರಬೇಕು ನೋಡಿ. ಎಷ್ಟು ದೂರ ಹೋಗ್ತಾ ಇದೆ, ಎಷ್ಟು ಜನ ಬಂದಿದ್ದಾರೆ. ನಿಮಗೆಲ್ಲ ಹೇಳೋದು ಮರ್ತೋಯ್ತು. ಯಾಕೆ ಇವತ್ತು ಇದ್ದಿದ್ದಂಗೆ ನಮ್ಮ ಮೇಡಮ್ನವರು ಮಣ್ಣೂರಿಗೆ ಹೊಟ್ಟೋಗಿದ್ದಾರೆ ಅಂತ ನೀವೆಲ್ಲ ಕೇಳ್ತಾ ಇದ್ದೀರ. ಯಾಕೆ ಅಂದರೆ ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು ವಿಜಯದಾಸರ ಆರಾಧನೆನ ಮಣ್ಣೂರಲ್ಲಿ ಮಾಡ್ತಾಯಿದ್ದಾರೆ. ಅದರಿಂದ ತುಂಬ ಜನ ಬಂದಿದ್ದಾರೆ. ಎಲ್ಲರೂ ಚಳಿ ಅಂತಲೂ ಲೆಕ್ಕಿಸಿದೆ. ಎಂಥ ತೀರ್ಥಕ್ಷೇತ್ರ, ಎಂಥ ಭೀಮಾ ನದಿ ಇದೆ. ಇಲ್ಲಿ ನಾವು ಮಲ್ಕೊಂಡಿರಬಾರ್ದು, ಎದ್ದು ಸಾಧನೆ ಮಾಡಬೇಕು ಅಂತ ಒಂದು ಸತಿ ಜನನ ತೋರಿಸ್ತೀನಿ. ಎಷ್ಟು ಜನ ನೋಡಿ, ನಿಮಗಷ್ಟು ಡೀಪ ಕಾಣಲ್ಲ, ಆದರೂ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಎಲ್ಲರದ್ದು ಸ್ನಾನ ಆಗೋಗಿದೆ. ತುಂಬ ಜನ ಬಂದಿದ್ದಾರೆ. ನಾನು ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಮ್ಮ ಮೈಸೂರು ರಾಮಚಂದ್ರಾಚಾರ್ಯರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ಮಾತ್ರ ಮಿಸ್ ಮಾಡಬಾರ್ದು ಅಂತ. ಪಾಪ ತುಂಬ ಜನ ಬಂದಿದ್ದೀರಾ. ಈಗ ಭೀಮಾ ನದಿನ ನೋಡ್ತಾ ಇದ್ದೀರಾ. ಅಬ್ಬಾ ತುಂಬ ಚಳಿ ಹೋಗಿ ನಾನು ಕೂಡ ಕಾರ್ತಿಕ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿ ನಿಮಗೂ ಪ್ರೋಕ್ಷಣೆ ಮಾಡಿಸ್ತೀನಿ, ಗೊತ್ತಾಯ್ತಾ. ಎಲ್ಲರೂ ಇನ್ನೊಮ್ಮೆ ನಮ್ಮ ಭೀಮಾ ನದಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ. ಹರೇ ಶ್ರೀನಿವಾಸ.